ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ನಾನು ಇವತ್ತು ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿರೋ ಎಷ್ಟೋ ಜಾಬ್ಗಳ ಬಗ್ಗೆ ನೀವು ನೋಡ್ತಾ ಇಲ್ಲ, ಅದ್ರ ಬಗ್ಗೆ ನೋಡಬೇಕು. ಯಾಕೆಂದ್ರೆ ಸಿಕ್ಕಾಪಟ್ಟೆ ಜಾಬ್ ಆಪರ್ಚುನಿಟಿ ಇದೆ. ಎಷ್ಟಿದೆ ಅಂತ ಅಂದ್ರೆ 29,000ಕ್ಕಿಂತ ಜಾಸ್ತಿ ಸೀಟ್ಗಳು, ಜಾಬ್ಗಳು ಅವೈಲಬಲ್ ಇದೆ ಈ ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ. ಹೌದು, ಇದೇನ್ ಮಾಹಿತಿ, ಅಷ್ಟೊಂದು ಸೀಟ್ಗಳಿದೆಯಾ, ಯಾರು ನೀವು ಬರ್ತೀನಿ ಆಗ್ತಿರೋ, ಇದಕ್ಕೆ ಏನೇನು ಕಾರಣ ಎಲ್ಲಾನು ತಿಳ್ಕೊಳ್ಳೋಣ. ಹಾಗೂ ನೀವು ಎಲ್ಲೆಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಎಲ್ಲೆಲ್ಲಿ ಜಾಬ್ಗಳನ್ನ ಪಡಿಬಹುದು ಅನ್ನೋ ಕೂಡ ಮಾಹಿತಿ ಇಲ್ಲಿ ಇರುತ್ತೆ. ಏನಂತ ಅಂದ್ರೆ ಆಕಾಶವಾಣಿ ಇರ್ಬೋದು ಅಥವಾ ದೂರದರ್ಶನ ಇರ್ಬೋದು, 2023ನೇ ಸಾಲಿನ ತಗೊಂಡ್ರೆ ಈ ಆಕಾಶವಾಣಿಯಲ್ಲಿ 26,129 ಜಾಬ್ಗಳಿಗೆ ಕಾಲ್ಫಾರ್ ಆಗಿರುತ್ತೆ ಅಥವಾ ಖಾಲಿ ಇರುತ್ತೆ. ಅದರಲ್ಲಿ ಕೇವಲ 12,000 ಜಾಬ್ಗಳು ಭರ್ತಿ ಆದ್ರೆ ಇನ್ನ 13,000 ಜಾಬ್ಗಳು ಇನ್ನ ಖಾಲಿಯಾಗಿ ಉಳಿಯುತ್ತೆ 2023 ಸಾಲಿನಲ್ಲಿ. ಅದೇ ಇವಾಗ ನಾವು 2024ನೇ ಸಾಲಿನ ಕೊನೆಯಲ್ಲಿದ್ದೀವಿ. ಇವಾಗ್ಲೂ ಕೂಡ ನೀವು ನೋಡ್ತಂತ ಬಂದ್ರೆ ಆಕಾಶವಾಣಿಯಲ್ಲಿ ಟೋಟಲ್ 26,000 ಅಷ್ಟೇ ಜಾಬ್ಗಳಿದಾವೆ. ಅದ್ರಲ್ಲಿ 10,000 ತುಂಬಿದ್ರೆ ಇನ್ನ 15,000 ಅಷ್ಟು ಜಾಬ್ಗಳು ಭರ್ತಿಯಾಗಿಲ್ಲ, ಖಾಲಿಯಾಗಿ ಹಾಗೆ ಉಳ್ಕೊಂಡಿದೆ. ದೂರದರ್ಶನಕ್ಕೂ ಇದೇ ರೀತಿಯಾಗಿದೆ. ದೂರದರ್ಶನದಲ್ಲೂ ಇದೇ ಪ್ರಾಬ್ಲಮ್ ಇದೆ. ಏನಂತ ಅಂದ್ರೆ ದೂರದರ್ಶನಕ್ಕೆ ಹೋಲಿಸ್ಕೊಂಡ್ರೆ ಆಕಾಶವಾಣಿ ಸ್ವಲ್ಪ ಮಟ್ಟಕ್ಕೆ ಜಾಸ್ತಿ ಜಾಬ್ಗಳು ಅವೈಲಬಲ್ ಇದೆ. ದೂರದರ್ಶನದಲ್ಲಿ 19,000ಗಳ ಟೋಟಲ್ ಜಾಬ್ ಇದ್ರೆ ಭರ್ತಿಯಾಗಿದ್ದು 2023ನೇ ಸಾಲಲ್ಲಿ ಕೇವಲ 7,000 ಜಾಬ್ಗಳು. 12,000 ಜಾಬ್ಗಳಕ್ಕಿಂತ ಹೆಚ್ಚು ಜಾಬ್ಗಳು ಖಾಲಿಯಾಗಿ ಉಳಿದ್ಬಿಡ್ತವೆ. ಅದೇ ರೀತಿ ನೀವು ದೂರದರ್ಶನ 2024ನೇ ಸಾಲಲ್ಲೂ ಇದೇ ರೀತಿ ಹಣೆ ಬರ ಇದೆ. ಏನಂತ ಅಂತಂದ್ರೆ 19,000 ಜಾಬ್ಗಳು ಖಾಲಿ ಇರುತ್ತೆ, ಅದರಲ್ಲಿ 5,000 ಭರ್ತಿ ಆಗೋದು ನೋಡಿ. 10,000 ಅಲ್ಲ, ಕೇವಲ 5,000 ಭರ್ತಿ ಆಗುತ್ತೆ. ಹಾಗೂ 13,000 ಜಾಬ್ಗಳು ಖಾಲಿಯಾಗಿ ಹಾಗೆ ಉಳಿಯುತ್ತೆ. ಇದು ನಮ್ಮ ದೇಶದ ಆಕಾಶವಾಣಿ ಹಾಗೂ ದೂರದರ್ಶನ ಕೇಂದ್ರಗಳ ಪರಿಸ್ಥಿತಿ. 1970ರಲ್ಲಿ ಶುರುವಾದಿದ್ದು ಅವಾಗಿಂದ ಹಿಡಿದು ಇವಾಗವರೆಗೂ ಕೂಡ ಎಷ್ಟೋ ಜಾಬ್ಗಳು ಖಾಲಿಯಾಗಿಯೇ ಉಳಿತಾ ಬಂದಿದೆ. 1970 ಅಂದ್ರೆ ನೋಡಿ, 80, 90, 2000, 2010, 20 ಅಂದ್ರೆ 55 ವರ್ಷ ಆಯ್ತು ಈ ದೂರದರ್ಶನ ಮತ್ತೆ ಆಕಾಶವಾಣಿ ಶುರುವಾಗಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಕೆಲವೇ ವರ್ಷಗಳಿಗೆ ಶುರುವಾದ ಇವೆರಡು ಸಿಕ್ಕಾಪಟ್ಟೆ ಚಾಲ್ತಿಯಲ್ಲಿದ್ವು. ಇವಾಗ ಇಂಟರ್ನೆಟ್ ಬಂದ್ಬಿಟ್ಟು ಫೋನಲ್ಲೇ ಎಲ್ಲಾ ಚಾನೆಲ್ಗಳು ಬರುತ್ತೆ, ಯೂಟ್ಯೂಬ್ ಅದು ಇದು ಆ್ಯಪ್ಗಳೆಲ್ಲ ಬಂದಿರೋ ಕಾರಣಕ್ಕೋಸ್ಕರ ಟಿವಿಲೆಲ್ಲ ಜನ ನೋಡೋದ್ರಿಂದ ಆಕಾಶವಾಣಿ ಜನ ಮರಿತಿದ್ದಾರೆ, ದೂರದರ್ಶನ ಮರಿತಿದ್ದಾರೆ. ದೂರದರ್ಶನ ಬಿಟ್ಟು ಬೇರೆ ಚಾನೆಲ್ಗಳ ಮೊರೆ ಹೋಗ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಜನರ ಇಂಟ್ರೆಸ್ಟ್ ಕೂಡ ಈ ಜಾಬ್ಗಳಲ್ಲಿ ಇಲ್ಲ. ಆದರೆ ನೀವು ಒಂದು ನೆನಪಲ್ಲಿ ಇಟ್ಕೋಬೇಕು, ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳಿವು. ಸರ್ಕಾರನೇ ನಡೆಸೋದ್ರಿಂದ ನಿಮಗೆ ಒಳ್ಳೆ ಸೌಲಭ್ಯ ಸಿಗುತ್ತೆ, ಒಳ್ಳೆ ಸೌಲಭ್ಯಗಳಿರ್ಬೋದು, ನಿಮ್ಗೆ ಮೆಡಿಕಲ್ ಇರ್ಬೋದು, ಒಳ್ಳೆ ಸಂಬಳ ಇರ್ಬೋದು, ಅಲಯನ್ಸ್ಗಳಿರ್ಬೋದು, ಎಲ್ಲ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಹಾಗೂ ನಿಮ್ಮ ಟೈಮಿಂಗ್ಸ್ ಕೂಡ ಜಾಬಲ್ಲಿ ನೀವು ಪ್ರೈವೇಟ್ಗೆ ಹೋದ್ರೆ ರಾತ್ರಿ ಎಲ್ಲ ಕೆಲಸ ಮಾಡ್ಬೇಕಾಗತ್ತೆ, ಹಗಲು ರಾತ್ರಿಯಿಂದಲೇ ದುಡಿಬೇಕಾಗತ್ತೆ. 10ರಿಂದ 12 ಗಂಟೆ ಒಂದು ದಿವಸಕ್ಕೆ ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ಹೋದ್ರೆ ನೀವು ಟೈಮಿಂಗ್ಸ್ ಇರುತ್ತೆ, 9 to 5, 9 to 6. ಬೆಳಗಿನ ಜಾವನೇ ಶುರು ಆದ್ರೆ ಒಂದು 5 ಗಂಟೆ 6 ಗಂಟೆ ಹಂಗೆ ಶುರು ಆದ್ರೆ ಸಂಜೆ 7-8 ಗಂಟೆ ಒಳಗೆ ಆಕಾಶವಾಣಿ ಆದ್ಮೇಲೆ ಯಾವ ಕೇಂದ್ರದ್ದು ನಡೆಯಲ್ಲ, ಎಲ್ಲ ಪ್ರಸಾರ ಕೂಡ ನಿಲ್ಲಿಸ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ನೀವು ಆದಷ್ಟು ಈ ಜಾಬ್ಗಳಿಗೆ ಕಾನ್ಸಂಟ್ರೇಟ್ ಮಾಡಿ. ಇದೇ ಕಾರಣಕ್ಕೋಸ್ಕರ ವಿಡಿಯೋನ ಮಾಡಿರೋದು. ಆಕಾಶವಾಣಿ ಇರ್ಬೋದು, ದೂರದರ್ಶನ ಇರ್ಬೋದು, ಸರ್ಕಾರಿ ಸ್ವಾಮ್ಯದ ಕಂಪನಿಗಳ ಸರ್ಕಾರನೇ ನಡೆಸ್ತಾ ಇರೋದ್ರಿಂದ ನಿಮ್ಗೆ ಒಳ್ಳೊಳ್ಳೆ ಸೌಲಭ್ಯಗಳು ಹಾಗೂ ಒಳ್ಳೆ ಸಾಲ ಇದು ಕೂಡ ಸಿಗುತ್ತೆ, ಸಂಬಳ ಕೂಡ ಸಿಗುತ್ತೆ. ಇನ್ನೊಂದೇನಂತ ಹೇಳ್ತೀರ ಅಂದ್ರೆ ಪ್ರತಿಭೆ ಕೊರತೆ ಇದಕ್ಕೆಲ್ಲ ಮೇನ್ ಕಾರಣ ಅಂತೆ. ಇಷ್ಟು ಜನ ಪಾಪ್ಯುಲೇಷನ್ ಇದ್ರು ಕೂಡ ನಮ್ಮ ಪಾಪ್ಯುಲೇಷನ್, ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಾ ವರ್ಷ ಹೋದ್ರು ಕೂಡ ಇವತ್ತಿಗೆ ಆಕಾಶವಾಣಿ ಹಾಗೂ ದೂರದರ್ಶನಕ್ಕೆ ಬೇಕಾದ ಪ್ರತಿಭೆಗಳು ಅಲ್ಲೇ ಉಳ್ಕೊಳ್ಳಲ್ಲ. ಬೇರೆ ಬೇರೆ ಅವಕಾಶ ಹುಡ್ಕೊಂಡು ಬೇರೆ ಬೇರೆ ಕಡೆ ಹೋಗ್ತಾರೆ. ಟಿವಿ ಮಾಧ್ಯಮ ಇರ್ಬೋದು, ದೂರದರ್ಶನದಿಂದ ಟಿವಿ ಬೇರೆ ಚಾನೆಲ್ಗಳಿಗೆ ಹೋಗ್ತಾರೆ, ಆಕಾಶವಾಣಿಯಿಂದ ಹಿಡಿದು FM ಗಳಿಗೆ ಹೋಗ್ಬೋದು. ಇದೇ ರೀತಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹೋಗ್ತಾರೆ. ಸಿಕ್ಕಾಪಟ್ಟೆಯಲ್ಲಿ ದುಡ್ಡು ಕೂಡ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗೂ ಹಲವು ಅವಕಾಶಗಳನ್ನ ಆರಿಸಿ ಹೋಗೋದು ಸಹಜ. ಪ್ರತಿಭೆ ಚೆನ್ನಾಗಿದ್ದು ಸಿಕ್ಕಾಪಟ್ಟೆ ಪ್ರತಿಭೆ ಇರೋ ಹೋಗೋದು ಸಹಜ. ಪ್ರತಿಭೆ ಕೊರತೆಯಿಂದಾಗಿ ನಾವು ಭರ್ತಿ ಮಾಡಕ್ ಆಗ್ತಿಲ್ಲ ಅಂತ ಕೂಡ ಒಂದು ಮಾಹಿತಿ ಬಂದಿದೆ. ಒಂದು ಪೇಪರ್ ಅಲ್ಲಿ ಒಂದು ಬಂದಿರೋ ಆರ್ಟಿಕಲ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಟ್ಟೆ. ಇದೇ ರೀತಿ ಆದ್ರೆ ನೀವು ಕೂಡ ಆದಷ್ಟು ಈ ಆಕಾಶವಾಣಿ ದೂರದರ್ಶನ ಏನಿದೆ ಜಾಬ್ಗಳಿಂದ ಬಂದ್ರೆ ನಾನು ಕೂಡ ಪೋಸ್ಟ್ ಮಾಡಾಕ್ತೀನಿ, ಅದನ್ನ ಮಿಸ್ ಮಾಡ್ಕೋಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಹೊತ್ತು ಮಾಡಬೇಡಿ. ಬೆಲ್ಲೈಕನ್ ಹೊತ್ಬಿಟ್ಟು ಡ್ರಾಪ್ ನಲ್ಲಿ ಆಲ್ ಆಪ್ಷನ್ ಬರುತ್ತೆ, ಅದನ್ನೊಂದ್ಸಲ ಕ್ಲಿಕ್ ಮಾಡಬೇಡಿ. ಇದೇ ರೀತಿ ಎಲ್ಲೇ ನಿಮ್ಗೆ ಪೇಪರ್ ನೋಡಿದ್ರೆ, ನ್ಯೂಸ್ ಅಲ್ಲಿ ನೋಡಿದ್ರೆ, ಎಲ್ಲೇ ನೀವು ಈ ರೀತಿ ಆಕಾಶವಾಣಿ ದೂರದರ್ಶನ ದಯಮಾಡಿ ಹೋಗಿ ಫಸ್ಟ್ ಅಪ್ಲೈ ಮಾಡಿ. ಯಾಕೆಂದ್ರೆ ಸಿಗೋ ಚಾನ್ಸಸ್ ಜಾಬ್ ಹಿಡಿದು ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್, ಹೊಸ ಜಾಬ್ ಮಾಹಿತಿ ಇಟ್ಕೊಂಡು ನಿಮ್ಮ ಮುಂದೆ ಸಿಗ್ತೀನಿ ಸ್ನೇಹಿತರೆ.